Hello students, today I am going to demonstrate the experiment called Newton's rings, one of the experiment of second BSc which comes under optics. Newton's rings. Newton's rings is a phenomenon of interference pattern caused by reflection of light between two surfaces, a spherical surface and a flat surface. Aim of the experiment is to determine the radius of curvature of the convex surface of a given lens by forming Newton's rings. Radius of curvature na find out ಮಾಡ್ತೀವಿ by forming a Newton's rings. Apparatus. Required apparatus are traveling microscope, sodium lamp, a glass plate inclined at an angle of 45 degree, arrow mark showing inclined plane, and a plano convex lens. By using these apparatus, we can demonstrate Newton's rings experiment. Principle. The principle behind this experiment is when we place a plano convex lens on a flat glass plate, they form a combination of lens. And there is a gap between the curved surface and the flat surface. A thin film of air is formed between these two surfaces. These foci of point of equal thickness are circles concentric with the point of contact. When a monochromatic light incident normally on the combination of these two lenses, the two reflected rays are produced, and these two reflected rays interfere and forms a concentric ring of dark and bright fringes. By measuring the diameter of the rings, we can find the radius of curvature of the given lens. ಎಕ್ಸ್ಪರಿಮೆಂಟಲ್ ಸೆಟಪ್. ಇಲ್ಲಿ ನಾವು ಎಕ್ಸ್ಪರಿಮೆಂಟಲ್ ಸೆಟಪ್ ನ ನೋಡ್ತೀವಿ. ಆಪರೇಟರ್ಸ್ ನ ಯೂಸ್ ಮಾಡ್ಕೊಂಡು ಯಾವ ತರ ಎಕ್ಸ್ಪರಿಮೆಂಟ್ ನ ನಾವು ಮಾಡ್ಬೋದು ಅಂತ. ಸೊ ಮೊನೋಕ್ರೊಮ್ಯಾಟಿಕ್ ಸೋರ್ಸ್ ನ ಯೂಸ್ ಮಾಡ್ತಾ ಇದೀವಿ. ಮೊನೋಕ್ರೊಮ್ಯಾಟಿಕ್ ಸೋರ್ಸ್, ಕಾನ್ವೆಕ್ಸ್ ಲೆನ್ಸ್ ಅಂಡ್ ಎ ಗ್ಲಾಸ್ ಪ್ಲೇಟ್ ಇನ್ಕ್ಲೈನ್ಡ್ ಅಟ್ 45 degree, ಪ್ಲೇನೋ ಕಾನ್ವೆಕ್ಸ್ ಲೆನ್ಸ್ ಪ್ಲೇಸ್ಡ್ ಆನ್ ಎ ಗ್ಲಾಸ್ ಪ್ಲೇಟ್ ಅಂಡ್ ಎ ಮೈಕ್ರೋಸ್ಕೋಪ್. ಇದು ನಮ್ಮ ಎಕ್ಸ್ಪರಿಮೆಂಟಲ್ ಸೆಟಪ್. ಇಲ್ಲಿ ಏನಾಗುತ್ತೆ, parallel beam of monochromatic light incident on a glass plate. Glass plate ಮೇಲೆ incident ಆದಾಗ light bent towards the plano convex lens. ಪ್ಲೇನೋ ಕಾನ್ವೆಕ್ಸ್ ಲೆನ್ಸ್ ಕಡೆಗೆ ನಮ್ಗೆ ಲೈಟ್ ಇನ್ಸಿಡೆಂಟ್ ಆಗುತ್ತೆ. ಸೊ ನಮ್ಗೆ ಇಲ್ಲಿ ಟೂ ಸರ್ಫೇಸಸ್ ಇದೆ, ಏರ್ ಗ್ಯಾಪ್ ಇದೆ. ಸೊ ಇಲ್ಲಿ ನಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಅಪ್ಪರ್ ಸರ್ಫೇಸ್ ಇಂದ ಲೈಟ್ ರಿಫ್ಲೆಕ್ಟ್ ಆಗುತ್ತೆ. ಸೊ ಪಾರ್ಟ್ ಆಫ್ ಲೈಟ್ ಏನಾಗುತ್ತೆ ನಮ್ಗೆ ರಿಫ್ರಾಕ್ಟ್ ಆಗುತ್ತೆ ಅಂಡ್ ಟ್ರಾವೆಲ್ ಟುವರ್ಡ್ಸ್ ಗ್ಲಾಸ್ ಪ್ಲೇಟ್. ಸೊ ನಮ್ಗೆ ಟೂ ರಿಫ್ಲೆಕ್ಟೆಡ್ ಲೈಟ್ ಸಿಗುತ್ತೆ. ಆ ಟೂ ರಿಫ್ಲೆಕ್ಟೆಡ್ ಲೈಟ್ ನಮ್ಗೆ ಏನಾಗುತ್ತೆ ಮೈಕ್ರೋಸ್ಕೋಪ್ ಅಲ್ಲಿ ನಮ್ಗೆ ವ್ಯೂ ಮಾಡ್ಬೋದು. ಇಂಟರ್ಫರೆನ್ಸ್ ಪ್ಯಾಟರ್ನ್ ಸಿಗುತ್ತೆ. ದಿ ಟೂ ರಿಫ್ಲೆಕ್ಟೆಡ್ light forms the interference pattern of dark and bright fringes. ಇಲ್ಲಿ ನಮ್ಗೆ ಸರ್ಕ್ಯುಲರ್ ರಿಂಗ್ಸ್ ಫಾರ್ಮ್ ಆಗುತ್ತೆ. ಅದನ್ನ ನಾವು ಮೈಕ್ರೋಸ್ಕೋಪ್ ಅಲ್ಲಿ ನಾವು ವ್ಯೂ ಮಾಡ್ಬೋದು. ಸೊ ಇದು ನಮ್ಗೆ ಎಕ್ಸ್ಪರಿಮೆಂಟಲ್ ಸೆಟಪ್ ಅಂಡ್ ಪ್ರಿನ್ಸಿಪಲ್. ಈ ಪ್ರೋಸೆಸ್ ಅಲ್ಲಿ ಏನ್ ಪ್ರಿನ್ಸಿಪಲ್ ಇದೆ ಅನ್ನೋದನ್ನ ನಾವಿಲ್ಲಿ ನೋಡ್ಬೋದು. So formula. To find the radius of curvature of the given lens, R equals to dm square minus dn square divided by 4 lambda into m minus n. Dm is the diameter of mth ring and dn is diameter of nth ring, and R is the radius of curvature of a given lens. Lambda is the monochromatic light wavelength. Here sodium vapor lamp na use ಮಾಡ್ತಾ ಇದೀವಿ. ಸೊ ಅದರದ್ದು ನಮ್ಗೆ ವೇವ್ ಲೆಂತ್ ಇಲ್ಲಿ ಮೊನೋಕ್ರೊಮ್ಯಾಟಿಕ್ ವೇವ್ ಲೆಂತ್ ಆಗಿರುತ್ತೆ. ಸೊ ಪ್ರೊಸೀಜರ್ ನ ನಾನು ಒಂದೊಂದು ಸ್ಟೆಪ್ ಅಲ್ಲೇ ಎಕ್ಸ್ಪ್ಲೈನ್ ಮಾಡ್ಕೊಳ್ತಾ ಬರ್ತೀನಿ. ಸೊ ಇಲ್ಲಿ ಈ ವಿಡಿಯೋದಲ್ಲಿ ನಾವು ನೋಡ್ಬೋದು, ಐ ಆಮ್ ಶೋಯಿಂಗ್ ಪ್ಲೇನೋ ಕಾನ್ವೆಕ್ಸ್ ಲೆನ್ಸ್. ಒಂದು ಸರ್ಫೇಸ್ ನಮ್ಗೆ ಕರ್ವ್ ಆಗಿರುತ್ತೆ, ಇನ್ನೊಂದು ಸರ್ಫೇಸ್ ನಮ್ಗೆ ಪ್ಲೇನ್ ಆಗಿರುತ್ತೆ. ಸೊ ಇದನ್ನ ಪ್ಲೇನೋ ಕಾನ್ವೆಕ್ಸ್ ಲೆನ್ಸ್ ಅಂತ ಕರಿತೀವಿ. ಈ ಪ್ಲೇನೋ ಕಾನ್ವೆಕ್ಸ್ ಲೆನ್ಸ್ ನ ನಾವು ರೊಟೇಟ್ ಮಾಡಿದಾಗ ವಿ ಕ್ಯಾನ್ ಈಸಿಲಿ ಐಡೆಂಟಿಫೈ ದಿ ಕರ್ವ್ಡ್ ಸರ್ಫೇಸ್. ಈಸಿಲಿ ಐಡೆಂಟಿಫೈ ಅಂತ ಹೇಳಿದ್ರೆ ನಮ್ಗೆ ರೊಟೇಟ್ ಆದಾಗ ಸೊ ಅದು ನಮ್ಗೆ ಕರ್ವ್ಡ್ ಸರ್ಫೇಸ್ ಆಗಿರುತ್ತೆ. ಸೊ ರೊಟೇಟ್ ಆಗಿಲ್ಲ ಈಸಿಯಾಗಿ ಅಂತ ಹೇಳಿದ್ರೆ ಅದು ಫ್ಲಾಟ್ ಸರ್ಫೇಸ್ ಆಗಿರುತ್ತೆ. ಸೊ ಕರ್ವ್ಡ್ ಸರ್ಫೇಸ್ ನ ನಾವು ಗ್ಲಾಸ್ ಪ್ಲೇಟ್ ಮೇಲೆ ನಾವು ಇಟ್ಟಾಗ ಅದನ್ನ ನಾವು ಮೈಕ್ರೋಸ್ಕೋಪ್ ಸೆಟಪ್ ಅಲ್ಲಿ ನಾವು ಅರೇಂಜ್ ಮಾಡ್ಕೊಂಡಾಗ ಸೊ ಅದನ್ನ ನಾವು ಗ್ಲಾಸ್ ಪ್ಲೇಟ್ ಏನಿರುತ್ತೆ ಆ ಗ್ಲಾಸ್ ಪ್ಲೇಟ್ ನ 45 ಡಿಗ್ರಿಯಲ್ಲಿ ನಾವು ಇನ್ಕ್ಲೈನ್ ಮಾಡಿದಾಗ ವಿ ಗೆಟ್ ಎ ಫೀಲ್ಡ್ ಆಫ್ ವ್ಯೂ ಥ್ರೂ ಐ ಪೀಸ್.
ಐ ಪೀಸ್ ಅಲ್ಲಿ ನಮ್ಗೆ ಬ್ರೈಟ್ ಕಲರ್ ಲೈಟ್ ಕಾಣಿಸುತ್ತೆ. ಸೊ ಅದನ್ನ ನಾವು ಈಸಿಯಾಗಿ ಫೋಕಸ್ ಮಾಡ್ಕೊಂಡು ನಾವು ಅದನ್ನ ಏನ್ ಮಾಡ್ಬೋದು, ಫ್ರಿಂಜ್ ಪ್ಯಾಟರ್ನ್ ನ ನಾವು ವ್ಯೂ ಮಾಡ್ಬೋದು. ಸೊ ಬೈ ಫೋಕಸಿಂಗ್ ದಿ ಮೈಕ್ರೋಸ್ಕೋಪ್ ನ ಫೋಕಸ್ ಮಾಡ್ಕೊಂಡು ನಮ್ಗೆ ಫೀಲ್ಡ್ ಆಫ್ ವ್ಯೂ ನ ನಾವು ಅಬ್ಸರ್ವ್ ಮಾಡ್ಬೋದು. ಆ ಫೀಲ್ಡ್ ಆಫ್ ವ್ಯೂ ಯಾವ ತರ ಇರುತ್ತೆ ಅಂತ ಹೇಳಿದ್ರೆ ನಮ್ಗೆ ಕಾನ್ಸೆಂಟ್ರಿಕ್ ರಿಂಗ್ಸ್ ಫಾರಮ್ ಆಗಿರುತ್ತೆ. ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಫೀಲ್ಡ್ ಆಫ್ ವ್ಯೂ ಮೈಕ್ರೋಸ್ಕೋಪ್ ಅಲ್ಲಿ ನಾವು ವ್ಯೂ ಮಾಡಿದಾಗ ಕಾಣಿಸೋ ಅಂತ ಕಾನ್ಸೆಂಟ್ರಿಕ್ ರಿಂಗ್ಸ್. ಈ ಕಾನ್ಸೆಂಟ್ರಿಕ್ ರಿಂಗ್ಸ್ ನ ಪಿಕ್ಚರ್ ನ ನಾವು ನೋಡೋದಾದ್ರೆ, ಸೊ ಇಲ್ಲಿ ನಮ್ಗೆ ಡಾರ್ಕ್ ಅಂಡ್ ಬ್ರೈಟ್ ಫ್ರಿಂಜಸ್ ಫಾರಮ್ ಆಗಿರುತ್ತೆ ಕಾನ್ಸೆಂಟ್ರಿಕ್ ರಿಂಗ್ಸ್. ನಮ್ಗಿಲ್ಲಿ ಡಯಾಮೀಟರ್ ನ ನಾವು ಇಲ್ಲಿ ಮೆಷರ್ ಮಾಡ್ತೀವಿ. ನಮ್ಗೆ ಥಿಕ್ನೆಸ್ ಆಫ್ ದಿ ರಿಂಗ್ಸ್ ಗೋಸ್ ಆನ್ ಡಿಕ್ರೀಸಸ್. ಯಾಕೆ ಅಂತ ಹೇಳಿದ್ರೆ ನಮ್ಗೆ ಥಿನ್ ಫಿಲಿಮ್ ಏರ್ ಗ್ಯಾಪ್ ಏನಿರುತ್ತೆ ಅದು ನಮ್ಗೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ನಮ್ಗೆ ಇಲ್ಲಿ ಥಿಕ್ನೆಸ್ ಏನಾಗಿರುತ್ತೆ ನಮ್ಗೆ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಇದ್ರದ್ದು ಡಯಾಮೀಟರ್ ನ ರಿಂಗ್ಸ್ ನ ಡಯಾಮೀಟರ್ಸ್ ನ ಫೈಂಡ್ ಔಟ್ ಮಾಡ್ಕೊಂಡು ನಾವಿಲ್ಲಿ ರೇಡಿಯಸ್ ಆಫ್ ಕರ್ವೇಚರ್ ಆಫ್ ದಿ ಲೆನ್ಸ್ ನ ಫೈಂಡ್ ಔಟ್ ಮಾಡ್ತಾ ಇದೀವಿ. ಸೊ ಅದನ್ನ ಫೈಂಡ್ ಔಟ್ ಮಾಡೋದಿಕ್ಕೆ ನಮ್ಗೆ ಬೇಕಿರುವಂತ ಟ್ರಾವೆಲಿಂಗ್ ಮೈಕ್ರೋಸ್ಕೋಪ್ ರೀಡಿಂಗ್ ನ ನಾವು ನೋಡೋದಾದ್ರೆ, ಇಲ್ಲಿ ನಾವು ಈ ವಿಡಿಯೋದಲ್ಲಿ ನಾವು ಟ್ರಾವೆಲಿಂಗ್ ಮೈಕ್ರೋಸ್ಕೋಪ್ ಮೈನ್ ಸ್ಕೇಲ್ ರೀಡಿಂಗ್ ನ ನೋಡ್ತಾ ಇದೀವಿ. 0 to 16 ಗೆ ಚೇಂಜ್ ಆಗ್ತಾ ಇರುತ್ತೆ ವ್ಯಾಲ್ಯೂಸ್. 0 to 16 ತನಕ ನಮ್ಗೆ ರೀಡಿಂಗ್ಸ್ ಚೇಂಜ್ ಆಗ್ತಾ ಇರುತ್ತೆ. 1 ಸೆಂಟಿಮೀಟರ್ಗೆ ನಮ್ಗೆ ಯೂಶಲಿ 20 ಡಿವಿಷನ್ಸ್ ಇರುತ್ತೆ. ಸೊ ಇದು ಮೈನ್ ಸ್ಕೇಲ್ ರೀಡಿಂಗ್ ನ ನಾವು ಟ್ರಾವೆಲಿಂಗ್ ಮೈಕ್ರೋಸ್ಕೋಪ್. ಅದೇ ತರ ವರ್ನಿಯರ್ ಸ್ಕೇಲ್ ನ ನೋಡೋದಾದ್ರೆ ನಮ್ಗೆ 0 to 50 ತನಕ ಡಿವಿಷನ್ಸ್ ನ ನೋಡ್ಬೋದು. ಸೊ ಇಲ್ಲಿ 0 to 10 ನಮ್ಗೆ 10 ಡಿವಿಷನ್ಸ್ ತೋರಿಸ್ತಾ ಇರುತ್ತೆ. ಸೊ 1 2 3 ಅಂತ ನಾವು ರೀಡಿಂಗ್ಸ್ ನ ತಗೊಳ್ಳೋದಾದ್ರೆ 50 ಡಿವಿಷನ್ಸ್ ಇರುತ್ತೆ. 50 ರೀಡಿಂಗ್ಸ್ ನ ನಾವು ನೋಡ್ಬೋದು ಇಲ್ಲಿ. ಸೊ ಇಲ್ಲಿ ನಾವು ಈ ಮೈಕ್ರೋಸ್ಕೋಪ್ ನ ನಾವು ಮೂವ್ ಮಾಡ್ತಾ ಹೋದಾಗ ಈ 0 ಪಾಯಿಂಟ್ ಏನಿರುತ್ತೆ, 0 ಡಿವಿಷನ್ ಏನಿರುತ್ತೆ ಅದು ನಮ್ಗೆ ಚೇಂಜ್ ಆಗ್ತಾ ಇರುತ್ತೆ. ಸೊ ನಾವು ಒಂದು ಫ್ರಿಂಜ್ಗೆ ನಾವೇನ್ ಕೋಇನ್ಸೈಡ್ ಮಾಡಿರ್ತೀವಿ ಅದರ ರೀಡಿಂಗ್ ತಗೊಂಡು ನೆಕ್ಸ್ಟ್ ಫ್ರಿಂಜ್ಗೆ ನಾವು ಕೋಇನ್ಸೈಡ್ ಮಾಡಿದಾಗ ಈ ವ್ಯಾಲ್ಯೂ ನಮ್ಗೆ ಏನಾಗ್ತಾ ಇರುತ್ತೆ, ಚೇಂಜ್ ಆಗ್ತಾ ಇರುತ್ತೆ. ಆ ವ್ಯಾಲ್ಯೂನೇ ನಾವು ಇಲ್ಲಿ ನೋಟ್ ಮಾಡ್ಕೊಳ್ಳೋದು. ಟು ಫೈಂಡ್ ದಿ ಲೀಸ್ಟ್ ಕೌಂಟ್ ನ ಫೈಂಡ್ ಔಟ್ ಮಾಡ್ಕೋಬೇಕು. ಆ ಲೀಸ್ಟ್ ಕೌಂಟ್ ನ ಫೈಂಡ್ ಔಟ್ ಮಾಡ್ಕೊಳ್ಳೋದಿಕ್ಕೆ ನಾನಿಲ್ಲಿ ಪಿಕ್ಚರ್ ನ ತೋರಿಸಿದೀನಿ. ಸೊ ಇಲ್ಲಿ 3 to 4 ಗೆ ನಮ್ಗೆ ಚೇಂಜ್ ಆಗ್ತದೆ. 1 ಸೆಂಟಿಮೀಟರ್ಗೆ ನಮ್ಗೆ ಯೂಶಲ್ ಆಗಿ 20 ಡಿವಿಷನ್ಸ್ ಇರುತ್ತೆ. ಸೊ 1 ಸೆಂಟಿಮೀಟರ್ಗೆ 20 ಡಿವಿಷನ್ಸ್ 1 ಡಿವೈಡೆಡ್ ಬೈ 20 ಗಿವ್ಸ್ ದಿ 1 MSR, ವ್ಯಾಲ್ಯೂ ಆಫ್ 1 MSR ಕೊಡುತ್ತೆ. ಸೊ ಇಲ್ಲಿ ನಾವು ನೋಡೋದಾದ್ರೆ ವರ್ನಿಯರ್ ಸ್ಕೇಲ್ ಡಿವಿಷನ್ ಇದು 0 to 50 ಚೇಂಜ್ ಆಗ್ತಾ ಇರುತ್ತೆ. ಸೊ ಟು ಫೈಂಡ್ ದಿ ಲೀಸ್ಟ್ ಕೌಂಟ್ ನ ಫೈಂಡ್ ಔಟ್ ಮಾಡೋದಾದ್ರೆ ಇಲ್ಲಿ ಲೀಸ್ಟ್ ಕೌಂಟ್ ಈಕ್ವಲ್ಸ್ ಟು ವ್ಯಾಲ್ಯೂ ಆಫ್ 1 MSR ಡಿವೈಡೆಡ್ ಬೈ ನಂಬರ್ ಆಫ್ VSD. ಸೊ ಇದನ್ನ ನಾವು ಬರೆಯೋದಾದ್ರೆ 1 ಡಿವೈಡೆಡ್ ಬೈ 20. 1 ಸೆಂಟಿಮೀಟರ್ಗೆ 20 ಡಿವಿಷನ್ಸ್ ಚೇಂಜ್ ಆಗ್ತಾ ಇದೆ. ಸೊ ಟೋಟಲ್ ನಂಬರ್ ಆಫ್ ವರ್ನಿಯರ್ ಸ್ಕೇಲ್ ಡಿವಿಷನ್ 50 ಆಗಿರುತ್ತೆ. ಸೊ ಇದನ್ನ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ 0.001 ಸೆಂಟಿಮೀಟರ್ ಸಿಗುತ್ತೆ. ಹಾಗೆ ನಾವು ಇಲ್ಲಿ ಬರೋಂತ ವ್ಯಾಲ್ಯೂನ ರೀಡಿಂಗ್ ನ ಫೈಂಡ್ ಔಟ್ ಮಾಡೋದಕ್ಕೆ TR ಫಾರ್ಮುಲಾ ಇದೆ. TR ಈಕ್ವಲ್ಸ್ ಟು MSR ಪ್ಲಸ್ CVD ಇಂಟು ಲೀಸ್ಟ್ ಕೌಂಟ್. MSR ಅಂತ ಹೇಳಿದ್ರೆ ಮೈನ್ ಸ್ಕೇಲ್ ರೀಡಿಂಗು, VCD ಅಂತ ಹೇಳಿದ್ರೆ ನಮ್ಗೆ ವರ್ನಿಯರ್ ಅಲ್ಲಿನೂ ಮೈನ್ ಸ್ಕೇಲ್ಗೆ ಕೋಇನ್ಸೈಡ್ ಆಗಿರೋಂತ ವ್ಯಾಲ್ಯೂ. ಸೊ ಈ MSR ವ್ಯಾಲ್ಯೂ ತಗೊಳ್ಳೋದು 0 ಯಾವ್ದಕ್ಕೆ ನಮ್ಗೆ ಮೈನ್ ಸ್ಕೇಲ್ಗೆ ಕೋಇನ್ಸೈಡ್ ಆಗಿರುತ್ತೆ ದಟ್ ವ್ಯಾಲ್ಯೂ ವಿ ಟೇಕ್ ಇಟ್ ಆಸ್ MSR. ಅದೇ ತರ ಮೈನ್ ಸ್ಕೇಲ್ ಡಿವಿಷನ್ ವರ್ನಿಯರ್ ಸ್ಕೇಲ್ ಡಿವಿಷನ್ ಒಂದು ಡಿವಿಷನ್ ನಮ್ಗೆ ಎಕ್ಸಾಕ್ಟ್ ಆಗಿ ಕೋಇನ್ಸೈಡ್ ಆಗಿರುತ್ತೆ ದಟ್ ವ್ಯಾಲ್ಯೂ ವಿ ಟೇಕ್ ಇಟ್ ಆಸ್ VCD. ಇದು ನಮ್ಗೆ ಫ್ರಿಂಜ್ ಪ್ಯಾಟ್ರನ್. ಈ ಫ್ರಿಂಜ್ ಪ್ಯಾಟ್ರನ್ ಏನಿದೆ ಯಾವ ತರ ರೀಡಿಂಗ್ಸ್ ನ ತಗೊಳ್ಳೋದು ಅಂತ ಹೇಳಿದ್ರೆ, ಕ್ರಾಸ್ ವೈರ್ ನ ವಿ ಫಿಕ್ಸ್ ದಿ ವರ್ಟಿಕಲ್ ಕ್ರಾಸ್ ವೈರ್ ಟು ದಿ ಸೆಂಟರ್ ಆಫ್ ದಿ ಡಾರ್ಕ್ ಫ್ರಿಂಜ್ಗೆ ನಾವು ಇದನ್ನ ಫಿಕ್ಸ್ ಮಾಡ್ಕೊಳ್ತೀವಿ ಸೆಂಟರ್ಗೆ. ಸೊ ಇದನ್ನ ನಾವು ಒಂದು ಸೈಡ್ಗೆ ನಾವು ಮೂವ್ ಮಾಡ್ಕೊಳ್ತೀವಿ. ಲೆಫ್ಟ್ ಸೈಡ್ಗೆ ನಾನು ಮೂವ್ ಮಾಡ್ತಾ ಇದ್ದೀನಿ. ಲೆಫ್ಟ್ ಸೈಡ್ 12th ಫ್ರಿಂಜ್ಗೆ ಕೋಇನ್ಸೈಡ್ ಮಾಡ್ಕೊಂಡು ಇದಕ್ಕೆ MSR CVD ವ್ಯಾಲ್ಯೂಸ್ ನ ನೋಡ್ತೀವಿ. ಸೊ ಇದನ್ನ ಬೈ ದಿ ಸ್ಟೆಪ್ಸ್ ಆಫ್ 2 ಫ್ರಿಂಜಸ್ಗೆ ನಾವು ಡಿಕ್ರೀಸ್ ಮಾಡ್ಕೊಳ್ತಾ, ಸೊ ಲೆಫ್ಟ್ ಟು ರೈಟ್ ಗೆ ನಾವು ಫ್ರಿಂಜ್ ರೀಡಿಂಗ್ಸ್ ನ ತಗೊಳ್ತಾ ಇರ್ತೀವಿ. ಸೊ ಅದನ್ನ ನಾವು ಯಾವ ತರ ಅಂತ ಹೇಳಿದ್ರೆ ಲೆಫ್ಟ್ ಟು ರೈಟ್ 2 ಫ್ರಿಂಜಸ್ ನ ಚೇಂಜ್ ಮಾಡ್ಕೊಂಡು ನಾವು ರೀಡಿಂಗ್ಸ್ ನ ನೋಟ್ ಮಾಡ್ಕೊಳ್ತೀವಿ. ಮೈಕ್ರೋಸ್ಕೋಪ್ ರೀಡಿಂಗ್ಸ್ ನ MSR CVD ನ ನೋಟ್ ಮಾಡ್ಕೊಂಡು ಅದನ್ನ ನಾವು ಟ್ಯಾಬ್ಯುಲೇಟ್ ಮಾಡ್ತೀವಿ. ಒಂದ್ಸತಿ ನಾವು ಲೆಫ್ಟ್ ಇಂದ ಸ್ಟಾರ್ಟ್ ಮಾಡಿದ್ರೆ ರೈಟ್ ತನಕ ಕಂಟಿನ್ಯೂಸ್ ಆಗಿ ನಾವು ರೀಡಿಂಗ್ಸ್ ತಗೋಬಹುದು.
ಸೊ ಟ್ಯಾಬ್ಯುಲರ್ ಕಾಲಮ್, ಎಂಟಿ ಟ್ಯಾಬ್ಯುಲರ್ ಕಾಲಮ್ ಇದು. ಸೊ ಇಲ್ಲಿ ಫಸ್ಟ್ ಇದು ನೋಡೋದಾದ್ರೆ ಫ್ರಿಂಜ್ ನಂಬರ್ ಇದೆ, ಇಲ್ಲಿ 2, 4, 6. ಅದೇ ತರ ಇಲ್ಲಿ 8, 10, 12. ಇಲ್ಲಿ ನಾವು ಡಿಫ್ರೆನ್ಸ್ ಮಾಡ್ತಾ ಇರೋದು 2ಗೂ 8ಗೆ ಡಿಫ್ರೆನ್ಸ್ ತಗೊಳ್ತಾ ಇದೀವಿ. ಸೊ 8ಗೂ 2ಗೆ ಡಿಫ್ರೆನ್ಸ್ ತಗೊಳ್ಳೋದಾದ್ರೆ 6th ಫ್ರಿಂಜ್ಗೆ ನಮ್ಗೆ ಡಿಫ್ರೆನ್ಸ್ ಕೊಡುತ್ತೆ. ಸೊ ಇಲ್ಲಿ ನಾವು ಲೆಫ್ಟ್ ರೀಡಿಂಗ್ಸ್ ನ ಇಲ್ಲಿ ಟ್ಯಾಬ್ಯುಲೇಟ್ ಮಾಡ್ತಾ ಇದೀವಿ, ರೈಟ್ ರೀಡಿಂಗ್ಸ್ ನ ಇಲ್ಲಿ ಟ್ಯಾಬ್ಯುಲೇಟ್ ಮಾಡ್ತಾ ಇದೀವಿ. ಸೊ TR ವ್ಯಾಲ್ಯೂಸ್ ಏನ್ ಬಂದಿರುತ್ತೆ ಫ್ರಿಂಜಸ್ಗೆ, ಅದನ್ನ ರಿಂಗ್ಸ್ಗೆ ಏನ್ ವ್ಯಾಲ್ಯೂಸ್ ಬಂದಿರುತ್ತೆ ಅದನ್ನ ನಾವು DM ಅಂತ ತಗೊಳ್ತೀವಿ. ಈ DM ವ್ಯಾಲ್ಯೂ ನಮ್ಗೆ ಡಯಾಮೀಟರ್ ಆಫ್ M ಫ್ರಿಂಜ್ ಕೊಡುತ್ತೆ. ಇದನ್ನ ಸ್ಕ್ವೇರ್ ಮಾಡಿರೋ ವ್ಯಾಲ್ಯೂಸ್ ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಅದೇ ತರ ನಾವು ಲೆಫ್ಟ್ ಸೈಡ್ 8th, 10th, 12th ಫ್ರಿಂಜಸ್ಗೆ ರೀಡಿಂಗ್ಸ್ ತಗೊಂಡಿರೋದನ್ನ ಟ್ಯಾಬ್ಯುಲೇಟ್ ಮಾಡ್ಕೊಳ್ತೀವಿ. ಸೊ DN ಸ್ಕ್ವೇರ್ ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀವಿ. DM ಸ್ಕ್ವೇರ್ ಮೈನಸ್ DN ಸ್ಕ್ವೇರ್ ನ ನಾವು ಡಿಫ್ರೆಂಟ್ ಫೈಂಡ್ ಔಟ್ ಮಾಡ್ಕೊಂಡಿರೋ ಅಂತದ್ದು ಈ ಟ್ಯಾಬ್ಯುಲರ್ ಕಾಲಮ್ ಅಲ್ಲಿ ನಾವು ಎಂಟ್ರಿ ಮಾಡ್ತೇವೆ. ಇಲ್ಲಿ ನಾನು ಮಾಡಿರೋಂತ ಎಕ್ಸ್ಪೆರಿಮೆಂಟ್ ರೀಡಿಂಗ್ಸ್ ನ ಎಂಟ್ರಿ ಮಾಡಿದೀನಿ. ಈ ರೀಡಿಂಗ್ಸ್ ನ ನಾವು ನೋಡೋದಾದ್ರೆ TR ವ್ಯಾಲ್ಯೂಸ್ ಇದು, TR ವ್ಯಾಲ್ಯೂಸ್ ನ ಡಿಫ್ರೆನ್ಸ್ ಮಾಡಿರೋಂತ ವ್ಯಾಲ್ಯೂ DM ವ್ಯಾಲ್ಯೂ ಆಗಿರುತ್ತೆ. ಸೊ DM ವ್ಯಾಲ್ಯೂನ ಸ್ಕ್ವೇರ್ ಮಾಡಿರೋ ವ್ಯಾಲ್ಯೂ. ಅದೇ ತರ ನಮ್ಗೆ ಅನದರ್ ಸೈಡ್ ಅನದರ್ ಫ್ರಿಂಜಸ್ಗೆ ನಾವು ಮಾಡ್ಕೊಂಡಿರೋ ಅಂತ ರೀಡಿಂಗ್ಸ್ DN ಸ್ಕ್ವೇರ್ ವ್ಯಾಲ್ಯೂಸ್. ಇದು ಡಯಾಮೀಟರ್ ಆಫ್ nth ರಿಂಗ್ ಅನ್ನ ಕೊಡುತ್ತೆ. ಸೊ ಇವೆರಡನ್ನು ಡಿಫರೆನ್ಸ್ ಮಾಡಿದಾಗ DM ಸ್ಕ್ವೇರ್ ನ DN ಸ್ಕ್ವೇರ್ ನ ಡಿಫರೆನ್ಸ್ ಮಾಡಿರೋಂಥದ್ದು ಇಲ್ಲಿ ಬಂದಿರೋಂಥ ವ್ಯಾಲ್ಯೂಸ್, ಇದಕ್ಕೆ ಮೀನ್ ಮಾಡಿರೋಂಥ ವ್ಯಾಲ್ಯೂಸ್. ಇಲ್ಲಿ ನಮ್ಗೆ ಮೀನ್ ಮಾಡಿರೋ ವ್ಯಾಲ್ಯೂಸ್ 0.0724 × 10⁻⁻⁴ ಮೀಟರ್ ಸ್ಕ್ವೇರ್ ಸಿಕ್ಕಿದೆ. ಸೊ ಇದನ್ನ ನಾವು ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋದಾದ್ರೆ ಇಲ್ಲಿ ಲ್ಯಾಂಬ್ಡಾ ಸೋಡಿಯಂ ವೇಪರ್ ಲ್ಯಾಂಪ್ ನ ಯೂಸ್ ಮಾಡ್ತಾ ಇದೀವಿ, ಮೊನೋಕ್ರೋಮ್ಯಾಟಿಕ್ ಲೈಟ್. ಅದರದ್ದು ವ್ಯಾಲ್ಯೂ ನಾವು ಲ್ಯಾಂಬ್ಡಾ ತಗೊಂಡಿದೀವಿ. ಸೊ ಇಲ್ಲಿ ಫೈಂಡ್ ಔಟ್ ಮಾಡಿರೋ ಅಂತ DM ಸ್ಕ್ವೇರ್ ಮೈನಸ್ DN ಸ್ಕ್ವೇರ್ ನ ವ್ಯಾಲ್ಯೂ ಇದು. ಸೊ M-N ನಾವು ಸೆಕೆಂಡ್ ಫ್ರಿಂಜ್ಗೂ 8th ಫ್ರಿಂಜ್ಗೆ ನಾವು ತಗೊಳ್ತಾ ಇರೋದ್ರಿಂದ ಡಿಫ್ರೆನ್ಸ್. ಸೊ ಅದ್ರ ವ್ಯಾಲ್ಯೂ ಏನಾಗುತ್ತೆ ನಮ್ಗೆ 6 ಆಗುತ್ತೆ. ಸೊ ಅದನ್ನ ನಾವು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋದಾದ್ರೆ ವಿ ಗೆಟ್ R = 0.511 ಮೀಟರ್. ಇದು ನಮ್ಗೆ ರೇಡಿಯಸ್ ಆಫ್ ಕರ್ವೇಚರ್ ನ ಕೊಡುತ್ತೆ. ಇಲ್ಲಿ ನಾನು ಯೂಸ್ ಮಾಡ್ತಿರೋ ಅಂತ ಪ್ಲೇನೋ ಕಾನ್ವೆಕ್ಸ್ ಲೆನ್ಸ್ ರೇಡಿಯಸ್ ಆಫ್ ಕರ್ವೇಚರ್ ಬಂದ್ಬಿಟ್ಟು 0.5. ಸೊ ನಂಗೆ ಇಲ್ಲಿ 0.511 ಮೀಟರ್ ಬರ್ತಾ ಇದೆ. ಸೊ ಇದನ್ನ ನಾವು ಗ್ರಾಫಿಕಲ್ ಆಗಿ ನೋಡೋದಾದ್ರೆ ಬೈ ಪ್ಲಾಟಿಂಗ್ ಎ D ಸ್ಕ್ವೇರ್ ಅಲಾಂಗ್ Y ಆಕ್ಸಿಸ್ ಅಂಡ್ ಎ ಫ್ರಿಂಜ್ ನಂಬರ್ ಅಲಾಂಗ್ X ಆಕ್ಸಿಸ್ ವಿ ಗೆಟ್ ಎ ಸ್ಟ್ರೈಟ್ ಲೈನ್. ನಾವು ಇದನ್ನ ಪ್ಲಾಟ್ ಮಾಡಿದಾಗ ನಮ್ಗೆ ಸ್ಟ್ರೈಟ್ ಲೈನ್ ಸಿಗುತ್ತೆ. ಸೊ ಇದಕ್ಕೆ ನಾವು ಸ್ಲೋಪ್ ನ ಮಾಡಿದಾಗ ಇಲ್ಲಿ ಸ್ಲೋಪ್ ಏನ್ ಬರುತ್ತೆ AB ಡಿವೈಡೆಡ್ ಬೈ BC. AB gives the DM ಸ್ಕ್ವೇರ್ ಮೈನಸ್ DN ಸ್ಕ್ವೇರ್ ಅಂಡ್ BC gives the fringe number difference M-N ನ ಕೊಡುತ್ತೆ. ಸೊ ಇದನ್ನ ನಾವು R ಫಾರ್ಮುಲಾ ಏನಿದೆ ಅದರಲ್ಲಿ ನಾವು DM ಸ್ಕ್ವೇರ್ ಮೈನಸ್ DN ಸ್ಕ್ವೇರ್ ಡಿವೈಡೆಡ್ ಬೈ M- ಏನಿತ್ತು ಅದನ್ನ ಸ್ಲೋಪ್ ಅಂತ ನಾವು ರೀಪ್ಲೇಸ್ ಮಾಡಿದಾಗ ಫಾರ್ಮುಲಾ R = ಸ್ಲೋಪ್ ಡಿವೈಡೆಡ್ ಬೈ 4 ಲ್ಯಾಂಬ್ಡಾ. ಇದನ್ನ ನಾನು ಗ್ರಾಫಿಕಲ್ ಆಗಿ ನಾನು ಪ್ಲಾಟ್ ಮಾಡಿದೀನಿ. ಸೊ X ಆಕ್ಸಿಸ್ ಅಲ್ಲಿ ಫ್ರಿಂಜ್ ನಂಬರ್ 2468 ಅಂತ 1 ಸೆಂಟಿಮೀಟರ್ಗೆ 2 ಫ್ರಿಂಜಸ್ ಆಗಿ ಚೇಂಜ್ ಮಾಡ್ತಾ ಇದ್ದೀನಿ. Y ಆಕ್ಸಿಸ್ಗೆ 0.02 ತಗೊಳ್ತಾ ಇದ್ದೀನಿ. ಇನ್ ಟರ್ಮ್ಸ್ ಆಫ್ 0.02 ಅಲ್ಲಿ ಚೇಂಜ್ ಆಗ್ತಾ ಇದೆ. ಸೊ ಇದನ್ನ ಇಲ್ಲಿ ಬರ್ದಿದ್ದೀನಿ. ಸೊ ಇದಕ್ಕೆ ನಾವು ಒಂದು ಪ್ಲಾಟ್ ಮಾಡಿದಾಗ ಅಲ್ಲಿ ಬಂದಿರೋಂಥ ಸ್ಲೋಪ್ ವ್ಯಾಲ್ಯೂ, ಈ ಬಂದಿರೋಂಥ ಸ್ಲೋಪ್ ವ್ಯಾಲ್ಯೂನ ನಾನು ಕ್ಯಾಲ್ಕುಲೇಟ್ ಮಾಡೋದಾದ್ರೆ ಕ್ಯಾಲ್ಕುಲೇಷನ್ ಅಲ್ಲಿ ಆರ್ಗೆ ಇರೋಂಥ ಫಾರ್ಮುಲಾದಲ್ಲಿ ಸ್ಲೋಪ್ ನ ಸಬ್ಸ್ಟಿಟ್ಯೂಟ್ ಮಾಡೋದಾದ್ರೆ ಇಲ್ಲಿ ಏನ್ ಸಿಗುತ್ತೆ ಅಂತ ಹೇಳಿದ್ರೆ R = 0.51 ಮೀಟರ್. ಸೊ ಇಲ್ಲಿ ಬಂದಿರೋ ಅಂತ ಗ್ರಾಫಿಕಲ್ ಆಗಿ ಫೈಂಡ್ ಔಟ್ ಮಾಡಿರೋ ಅಂತ ವ್ಯಾಲ್ಯೂ ಅಂಡ್ ನಾನು ಎಕ್ಸ್ಪೆರಿಮೆಂಟಲ್ ಆಗಿ ಫೈಂಡ್ ಔಟ್ ಮಾಡಿರೋ ಅಂತ ಎರಡೂ ವ್ಯಾಲ್ಯೂಸ್ ನನಗೆ ಏನಾಗ್ತಾ ಇದೆ 1 and the ಸೇಮ್ ಆಗ್ತಾ ಇದೆ. ಸೊ ವಿ ಕ್ಯಾನ್ ಫೈಂಡ್ ದಿ ರೇಡಿಯಸ್ ಆಫ್ ಕರ್ವೇಚರ್ ಆಫ್ ದಿ ಕರ್ವ್ಡ್ ಸರ್ಫೇಸ್ ಆಫ್ ದಿ